ನಮಸ್ತೆ ಗೆಳೆಯರೆ, ಸಾಯಿಲ್ ಡಾಕ್ಟರ್ ಮೈಕ್ರೋಬ್ಸ್ ಗೇರ್ 1, ಗೇರ್ 2, ಗೇರ್ 3, ಗೇರ್ 4 ಕಂಪ್ಲೀಟ್ ಆಗಿದೆ. 40 ಡೇಸ್ ಆಗಿದೆ. ಸಾಯಿಲ್ ಡಾಕ್ಟರ್ ಮೈಕ್ರೋಬ್ಸ್ ಟೋಟಲ್ ಗೇರ್ 1ನಿಂದ 4 ಗಂಟೆ ಬಿಟ್ಟಿದ್ದಾರೆ. 5 ಬ್ಯಾಲೆನ್ಸ್ ಇದೆ. ಸೊ ಆದರೂ ತುಂಬ ಕೊಡಿ ಹೊಡೆದಿದೆ, ತುಂಬ ಶೂಟ್ಸು, ಫ್ಲವರಿಂಗು, ಸಾಹನ ಇದು. ಟೋಟಲ್ ಒಂದೇ ಯೂನಿಫಾರ್ಮ್ಸ್ ಇದೆ. ತುಂಬ ಅಂದರೆ ತುಂಬ ಕೊಡಿ ಹೊಡೆದಿದೆ. ಮೇನ್ ಸ್ಟಿಮ್ ದಪ್ಪ ಇದೆ. ಮೇನ್ ಇದು ಸ್ಟಿಮ್ ಇದೆಯಲ್ಲ, ಮೇಲೆಗೆ ಬಂದರೂ ಎಷ್ಟು ದಪ್ಪ ಬರುತ್ತೆ, ಇದು ಬರ್ತಾ ಇನ್ನೂ ದಪ್ಪ ಬರುತ್ತೆ. ಈಗಲೇ 4 ಫೀಟ್ ಮೇಲೆ ಇದೆ. ಇನ್ನೂ 40 ಡೇಸ್, ಇನ್ನೂ 20 ಡೇಸ್ ಎಬೋ ಆಗುತ್ತೆ. ಇದು ಇನ್ನೂ ಬೆಳೆಯುತ್ತೆ. ಇನ್ನೂ 6 ಫೀಟ್ 100% ಬಂದೇ ಬರುತ್ತೆ. ಫ್ಲವರಿಂಗ್ ಆಗಲಿ, ಥಿಕ್ನೆಸ್ಸು, ಒಂದು ಫ್ಲವರ್ ಡ್ರಾಪ್ ಇಲ್ಲ, ಯಾವುದೋ ಒಂಚೂರು ಡಿಸೀಸ್ ಇಲ್ಲ. ಮೈನು 10 ಸ್ಪ್ರೇ ಮಾಡೋದೆಲ್ಲ ಆಲ್ಮೋಸ್ಟ್ 3-4 ಸ್ಪ್ರೇಯಲ್ಲೇ ಕಂಟ್ರೋಲ್ ಆಗುತ್ತೆ. ಹೆಂಗಿದೆ ಸಾಯಿಲ್ ಡಾಕ್ಟರ್ ಮೈಕ್ರೋಬ್ಸ್ ಬಿಟ್ಟ ಮೇಲೆ ಹೆಂಗಿದೆ ತೋಟ? ಚೆನ್ನಾಗಿದೆ ತೋಟ, ಫುಲ್ ಗ್ರೀನಿಶ್ ಇದೆ. ಯಾವ ಇದು? ಭೂಮಕ್ಕಳಿ. ಯಾವ್ದಾದ್ರು ಬಿಟ್ರಿ? ಏನೇನು ಬಿಟ್ಟಿದ್ದೀರಾ ಇದಕ್ಕೆ? ಗೇರ್ 1, ಗೇರ್ 2, ಗೇರ್ 3, ಗೇರ್ 4 ವರೆಗೂ ಬಿಟ್ಟಿದ್ರಿ. ಓಕೆ, ಗೇರ್ 4 ವರೆಗೂ ಬಿಟ್ಟಿದ್ರೆ ಫುಲ್ಲು ಗ್ರೀನಿಶ್ ತೋಟ, ಕುಡಿ ಫುಲ್ ದಪ್ಪ ಇದೆ, ಫುಲ್ಲು ಚೆನ್ನಾಗಿ ಬರ್ತಾ ಇದೆ ಎಲ್ಲ. ಚೆನ್ನಾಗಿದೆ. ರೈತರಿಗೆಲ್ಲ ಹೇಳೋದು ಇದೆ, ಗೇರ್ 1, ಗೇರ್ 2, ಗೇರ್ 3, ಗೇರ್ 4, ಗೇರ್ 5 ಬಿಡ್ಬೇಕಂತ. ಈ ಬಿಸಿಲು ಗೊಬ್ಬರ ಏನು ಬಿಟ್ಟಿದ್ರಿ? ಗೊಬ್ಬರ 1 ಮೂಟೆ ಬಿಟ್ಟಿದ್ರಿ ಅಷ್ಟೇ. ಹೌದಾ? ಇನ್ನೆಲ್ಲ ಇದೆ, ಬೇರೆ ಏನಿಲ್ಲ. ಸ್ಪ್ರೇಗಳಿಗೆಲ್ಲ ಹೆಂಗಿದೆ? ಸ್ಪ್ರೇ ಎಷ್ಟು ಹೊಡೆದಿದ್ರೆ? ಸ್ಪ್ರೇ 200 ಲೀಟರ್ ಡ್ರಮ್. ಎಷ್ಟು ಸರಿ ಹೊಡೆದಿರ್ಬೋದು? ಒಂದು 5-6 ಸಲ. 5 ಟೈಮ್ಸ್ ಹೊಡೆದಿದ್ದೀರಿ ಅಷ್ಟೇ. ಫಸ್ಟಿಂದ ಅಷ್ಟೇ. ಅಷ್ಟೇ. ಕಡಿಮೆ ಖರ್ಚಲ್ಲೇ, ಕಡಿಮೆ ಡಿಸೀಸ್ ಇಲ್ಲ, ರೋಗಗಳೇನ ಕಾಣಿಸ್ತಾ? ರೋಗಗಳೇನಿಲ್ಲ, ಡಿಸೀಸ್ ಏನು ರೋಗಗಳು ಏನಿಲ್ಲ. ಇವತ್ತು ರೋಗನೇ ಕಾಣಿಸಿಲ್ಲ. ರೋಗನೇ ಬರ್ದೇ ಇದ್ದಂಗೆ ಫಸ್ಟೇ ಹೊಡೆದಿದ್ದೀರಿ ಅಷ್ಟೇ. ನಿಮ್ಮ ಹೆಸರು? ನಮ್ಮ ಹೆಸರು ರಕ್ಷಿತ್ ಅಂತ. ಓಕೆ, ನೋಡಿ ರೈತರೆ, ಪ್ರತಿಯೊಬ್ಬರು ಯೂಸ್ ಮಾಡಿರಿ. ಈ ಥರ ಬೆಳೆ ತಗೊಳ್ಳಿ, ಕಡಿಮೆ ಖರ್ಚಲ್ಲಿ ಹೆಚ್ಚು ಇಳುವರಿ ತೆಗೆದು ರೈತರಿಗೆ ತುಂಬ ಅನುಕೂಲ ಅಂದರೆ ಅನುಕೂಲ ಆಗುತ್ತೆ. ಓಕೆ, ಥ್ಯಾಂಕ್ ಯು.